ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸೀತಾ ಸದಾಶಿವ ಗಸ್ತಿ. ಇವತ್ತು ಏನು ಮಾಡಾಕತ್ತೀನಂದ್ರೆ ರೀ, ಒಂದು ಒಳ್ಳೆ ಒಟಾಣಿ ಕಾಳಿನ ಚಟ್ನಿ ಮಾಡಿ ತೋರಿಸ್ತೀನಿ ನೋಡಿರಿ. ಕರಿಬೇವ, ಮೆಣಸಿನ್ಕಾಯಿ, ಕೊತ್ತಂಬರಿ, ಒಂದು 3 ಟಮಾಟಿ ತೊಗೊಂಡಿನಿ ರೀ. ಈ ಚಟ್ನಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತೆ ರೀ. ನೋಡ್ರಿ, ಗಿತ್ತವ ಎಣ್ಣೆ ಹಚ್ಚಿ ಸ್ವಲ್ಪ ಹುರ್ಕೋಬೇಕು ರೀ. ಹಸಿ ಮೆಣಸಿನ್ಕಾಯಿ ಹಾಕತ್ತೇನೆ ರೀ, ಖಾರದವು. ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು ರೀ. ಕರಿಬೇವನು ಹಾಕತ್ತೇನೆ ರೀ ಅದ್ರಾಗನ. ನೋಡಿರಿ, ಮೆಣಸಿನ್ಕಾಯಿ ಹುರ್ಕೊಳಕ್ಕೆ ಹಾಕೊಂಡಂಟ್ರಿ. ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಕತ್ತೇನೆ ರೀ ಅದ್ರಾಗ. ಟಮಾಟಿನೂ ಕಟ್ ಮಾಡಿ ಹಾಕೊಂಡೇನ್ರಿ ಅದ್ರಾಗ. ಹುಳಕ್ಕದು ಇರ್ತಾವಂತೇಳಿ ಹಂಗೆ ಹಸ್ಕಿನ ಹಾಕಬಾರ್ದು ರೀ, ಕಟ್ ಮಾಡಿ ಹಾಕೋಬೇಕು ರೀ. ನೋಡಿ, ಈಗ ಒಂದಿಟ್ಟು ಎಣ್ಣೆ ಹಾಕಿ ಹಿಂಗೆ ಕೆಂಪಾಗನ ಹುರ್ಕೋಬೇಕು ರೀ. ಕೊತ್ತಂಬರಿ ಹಾಕತ್ತೀನಿ ರೀ. ಎಲ್ಲ ಹುರಿದು ಮಾಡಿದ್ರನ ರುಚಿ ಆಕೈತೆ ರೀ ಅದು. ಬಟಾಣಿ ಒಂದು ಸ್ವಲ್ಪ ಲಾಸ್ಟಕ್ಕೆ ಹಾಕೋಬೇಕು ರೀ. ಅಥವೇನು ಭಾಳ ಹುರಿಬೇಕಿತ್ತಿಲ್ಲ ರೀ, ಸ್ವಲ್ಪ ಹುರಿಬೇಕು ರೀ. ಅಂದ್ರೆ ಜೋರಂಗಿ ಉರಿ ಹೆಚ್ಚಿ ಹುರಿದ್ರೆ ಅವೇನಕ್ಕಾಗೋತ್ತೇನು ಪಟ್ 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 ಸಿಡ್ದು ಹೋಗಿಬಿಡ್ತಾವೆ ರೀ. ಹಿಂಗೆಲ್ಲ ಹುರಿದಿಂದ ಲಾಸ್ಟಕ್ಕೆ ಹಾಕಿ ಸ್ವಲ್ಪ ಹುರ್ಕೋಬೇಕು ರೀ. ಒಲಿ ಹೆಚ್ಚು ಹೊರಗೆ ಮಾಡ್ತಾರಲ್ಲ ನೋಡ್ರಿ, ಹಿಂಗೆಲ್ಲ ಬಿಸಿ ಇದ್ರೊಳಗನ ಹಾಕಿ ಹಿಂಗೆ ಹುರ್ಕೋಬೇಕು ರೀ. ಈಗ ಆಗಿದಾವ್ರಿ. ಈಗ ತೆಗಿಯತ್ತಾನ ಒಂದು ಪ್ಲೇಟ್ನಾಗ. ಸ್ವಲ್ಪ ಆರ್ಬೇಕು ರೀ ಇವ. ಆರಾಕಿಟ್ಟಿದ್ದೀನಿ ರೀ. ಈಗ ತಣ್ಣಗಾಗಿದಾವ್ರಿ ಇವ. ಮಿಕ್ಸರ್ ಜಾರ್ನ್ಯಾಗ ಹಾಕತ್ತೀನಿ ನೋಡಿರಿ. ಎಲ್ಲನೂ ಮಿಕ್ಸರ್ನ್ಯಾಗ ಹಾಕಿ ರುಬ್ಕೋಬೇಕು ರೀ. ಉಪ್ಪು ಹಾಕತ್ತೀನಿ ರೀ. ಬೆಳ್ಳುಳ್ಳಿ ಎಲ್ಲ ಅದ್ರಾಗ ಹಾಕಿದ್ದೀನಿ ರೀ. ಒಂದು ಚಮಚ ಜೀರಿಗೆ ಹಾಕಾಕತ್ತೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ. ಈಗ ಈ ರೀತಿ ರುಬ್ಕೊಂಡಂಗೆ ನೋಡಿರಿ. ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಡ್ರಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನು, ಸ್ವಲ್ಪ ಒಂದು ಚಿಟಿಕೆ ಹಿಂಗೆ ಹಾಕತ್ತೀನಿ ರೀ. ಜೀರಿಗೆ ಸ್ವಲ್ಪ ಸಾಸ್ಮಿ ನೋಡಿರಿ, ಚಟಪಟ ಅನ್ನತಾವ ಈಗ. ಈಗ ಸ್ವಲ್ಪ ಕರಿಬೇವು ಹಾಕೀನಿ ರೀ. ಈ ಚಟ್ನಿ ಮ್ಯಾಲೊಂದು ಒಗ್ಗರಣೆ ಹಾಕಿರ ಮಸ್ತ್ ರುಚಿಯಾಗಿರ್ತೈತೆ ರೀ. ಇದು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ತಿನ್ನಕ್ಕೆ ಮಸ್ತಾಗಿರ್ತೈತೆ ರೀ. ಬಿಸಿ ಬಿಸಿ ಅನ್ನಕ್ಕೆ ಅನ್ನ, ಈ ಚಟ್ನಿ, ತುಪ್ಪ ಹಾಕ್ಕೊಂಡು ತಿಂದ್ರೆ ಅಂತೂ ಮಸ್ತಾಗಿರ್ತೈತೆ ರೀ. ನೋಡಿರಿ, ಬಿಸಿ ರೊಟ್ಟಿ ಚಟ್ನಿ ತಿನ್ಬೇಕು ರೀ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.